ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಭಕ್ತಿಯೋಗ ಪ್ರವಚನ ಮಾಲಿಕೆಯನ್ನು ಸ್ವಾಮೀಜಿ 2 ಭಾಗಗಳಲ್ಲಿ ವಿಂಗಡಿಸಿದ್ದಾರೆ. ಮೊದಲನೆಯ ಭಾಗ ಭಕ್ತಿಯೋಗ, 2ನೆಯ ಭಾಗ ಪರಾಭಕ್ತಿ. ಭಕ್ತಿಯೋಗ ಮೊದಲನೆಯ ಭಾಗದ ಅಂತಿಮ ಅಧ್ಯಾಯವನ್ನು ಇಂದು ನಾವು ಪ್ರವೇಶ ಮಾಡುತ್ತಾ ಇದ್ದೇವೆ. ದ ಮೀನ್ಸ್ ಆ್ಯಂಡ್ ದ ಮೆಥಡ್. ಭಕ್ತಿ ಪ್ರಾಪ್ತಿಯ ಉಪಾಯವೇನು ಅಥವಾ ಉಪಾಯ ಏನು, ಮಾರ್ಗ ಏನು? ಸ್ವಾಮಿ ವಿವೇಕಾನಂದರು ಈ ಪ್ರವಚನದಲ್ಲಿ ಭಕ್ತಿಯನ್ನು ಪಡೆಯಬೇಕಾದರೆ ಒಬ್ಬ ಸಾಧಕ ಯಾವ ಗುಣಗಳನ್ನು ಅಭ್ಯಾಸ ಮಾಡಬೇಕು ಎಂಬುದನ್ನು ಶ್ರೀ ರಾಮಾನುಜಾಚಾರ್ಯರ ವೇದಾಂತ ಸೂತ್ರಗಳ ಭಾಷ್ಯದಿಂದ ಆಯ್ಕೆ ಮಾಡಿ ಹೇಳುತ್ತಾರೆ. ಸ್ವಾಮೀಜಿ ಈ ರೀತಿ ಆರಂಭ ಮಾಡ್ತಾರೆ. ಶ್ರೀ ಭಗವಾನ್ ರಾಮಾನುಜಾಚಾರ್ಯರು ತಮ್ಮ ವೇದಾಂತ ಸೂತ್ರದ ಭಾಷ್ಯಗಳಲ್ಲಿ ಭಕ್ತನ ಲಕ್ಷಣಗಳೇನು ಅಥವಾ ಭಕ್ತನಲ್ಲಿರಬೇಕಾದ ಗುಣಗಳು ಯಾವುವು ಎಂಬುದನ್ನು ಈ ರೀತಿ ಪಟ್ಟಿ ಮಾಡುತ್ತಾರೆ. ವಿವೇಕ, ಇಂದ್ರಿಯ ನಿಗ್ರಹ, ಅಭ್ಯಾಸ, ಯಜ್ಞ, ಪವಿತ್ರತೆ, ಅನವಸಾದ. ಈ ರೀತಿ ವಿವೇಕ ಎಂದು ಹೇಳಿದಾಗ ಶ್ರೀ ರಾಮಾನುಜಾಚಾರ್ಯರ ಪ್ರಕಾರ ಆಹಾರದ ವಿಷಯದಲ್ಲಿ ಶುಚಿಯಾದ ಆಹಾರವನ್ನು ಸೇವಿಸುವುದು. ಆಹಾರ ಅಶುದ್ಧ ಆಗಲಿಕ್ಕೆ 3 ಕಾರಣಗಳನ್ನು ಅವರು ಹೇಳುತ್ತಾರೆ. ಮೊದಲನೆಯದು, ಒಂದು ಆಹಾರ ಸ್ವಭಾವದಿಂದಲೇ ಅಪವಿತ್ರವಾಗಿರುತ್ತೆ. ಉದಾಹರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ ಇತ್ಯಾದಿ. 2ನೆಯದು, ಯಾವ ವ್ಯಕ್ತಿಗಳು ಆ ಆಹಾರದ ಸಂಪರ್ಕಕ್ಕೆ ಬರುತ್ತಾರೆಯೋ ಆ ವ್ಯಕ್ತಿ ದುಷ್ಟ ವಿಚಾರಗಳಿಂದ ಕೂಡಿದ್ದರೆ, ಅವನ ಮನಸ್ಸಿನಲ್ಲಿ ಕ್ರೌರ್ಯ, ಹಿಂಸೆ ಮುಂತಾದ ಅಪವಿತ್ರ ಭಾವನೆಗಳು ತುಂಬಿಕೊಂಡಿದ್ದರೆ, ಆ ಆಹಾರ ಅವನ ಸ್ಪರ್ಶದಿಂದ ಅಥವಾ ಅವನ ದೃಷ್ಟಿಯಿಂದ ಅಪವಿತ್ರ ಆಗುತ್ತೆ. 3ನೆಯದು, ಒಂದು ಆಹಾರದಲ್ಲಿ ಕೂದಲು, ಉಗುರು, ಕಸ ಇಂಥ ವಸ್ತುಗಳು ಬೀಳುವುದರಿಂದ ಆ ಆಹಾರ ಅಪವಿತ್ರ ಆಗುತ್ತದೆ. ಸಾಧಕ ಭಕ್ತನಾದವನು ಆಹಾರದ ವಿಷಯದಲ್ಲಿ ವಿವೇಕ ಪ್ರಜ್ಞೆಯನ್ನು ಹೊಂದಿರಬೇಕು. ಅಂದರೆ ಅಪವಿತ್ರ ಆಹಾರವನ್ನು, ಅಶುಚಿಯಾದ ಆಹಾರವನ್ನು ತ್ಯಜಿಸಿ ಶುದ್ಧವಾದ ಆಹಾರವನ್ನು ಮಾತ್ರ ಸೇವಿಸಬೇಕು. ಏಕೆಂದರೆ ರಾಮಾನುಜಾಚಾರ್ಯರು ಹೇಳುತ್ತಾರೆ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ವಾಕ್ಯ ಬರುತ್ತದೆ, ಆಹಾರ ಶುದ್ಧವು ಸತ್ವಶುದ್ಧಿ. ಆಹಾರ ಶುದ್ಧವಾದರೆ ನಮ್ಮ ಸತ್ವ ಮನಸ್ಸು ಶುದ್ಧ ಆಗತ್ತೆ. ಸತ್ವಶುದ್ಧವು ಧ್ರುವಾ ಸ್ಮೃತಿ. ಯಾವಾಗ ಮನಸ್ಸು ಶುದ್ಧವಾಗುತ್ತದೆಯೋ ಆಗ ಭಗವಂತನ ಅವಿಚಲ ಸ್ಮೃತಿ
ಸತತ ಸ್ಮರಣೆ ಸಾಧ್ಯವಾಗುತ್ತದೆ. ಇದು ಶ್ರುತಿ ವಾಕ್ಯ ಎಂದರೆ ಛಾಂದೋಗ್ಯ ಉಪನಿಷತ್ತಿನ ವಾಕ್ಯ. ಈ ವಾಕ್ಯದ ಪ್ರಕಾರ ರಾಮಾನುಜರು ವಿವರಣೆಯನ್ನು ಕೊಡುತ್ತಾ ಹೇಳುವುದು ಏನೆಂದರೆ, ವಿವೇಕ ಪ್ರಜ್ಞೆಯಿಂದ ಕೂಡಿ ಅಶುಚಿಯಾದ ಆಹಾರವನ್ನು ಸೇವಿಸದೆ ಶುದ್ಧ ಆಹಾರ ಸೇವನೆಯಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತದೆ. ತನ್ಮೂಲಕ ಸತತ ಭಗವತ್ ಸ್ಮರಣೆ ಸಾಧ್ಯವಾಗುತ್ತದೆ. ಭಕ್ತನ ಪಾಲಿಗೆ ಆಹಾರದ ವಿಷಯ ಒಂದು ಮುಖ್ಯವಾದ ಅಂಶವೇ ಸರಿ. ಏಕೆಂದರೆ ಸಾಂಖ್ಯಶಾಸ್ತ್ರದ ಪ್ರಕಾರ ಇಡೀ ವಿಶ್ವ ಸಮಷ್ಟಿ 3 ಗುಣಗಳಿಂದ ಆಗಿದೆ: ಸತ್ವ, ರಜಸ್ಸು, ತಮಸ್ಸು. ಈ 3 ಗುಣಗಳು ಇಂಬ್ಯಾಲೆನ್ಸ್ ಆಗಿ ಇರುವುದರಿಂದ, ಅಸಮತೋಲನವಾಗಿ ಇರುವುದರಿಂದ ಸೃಷ್ಟಿ ಅನ್ನೋದು, ಜಗತ್ತು ಅನ್ನುವುದು ನಡೆಯುತ್ತಾ ಇದೆ. ಅದೇ ರೀತಿ ಮನುಷ್ಯ ಶರೀರದಲ್ಲಿ ಕೂಡ ಈ 3 ಗುಣಗಳು ಇವೆ: ಸತ್ವ, ರಜಸ್ಸು, ತಮಸ್ಸು. ಈಗ ಭಕ್ತನಾದವನು ಸಾಧನೆಯ ಮಾರ್ಗದಲ್ಲಿ ಭಗವಂತನನ್ನು ಸಮೀಪಿಸಬೇಕಾದರೆ ಅವನಲ್ಲಿ ಮುಖ್ಯವಾಗಿ ಇರಬೇಕಾದಂತಹ ಒಂದು ಗುಣ ಸತ್ವ. ಸತ್ವಾಧಿಕ್ಯ, ಸತ್ವೋದ್ರಿಕ್ತತೆ ಇದ್ದರೆ ಮಾತ್ರ ಇವನು ಭಗವಂತನನ್ನು ಸಮೀಪಿಸುವ ಮನಸ್ಸು ಮಾಡುತ್ತಾನೆ. ಈ ಸತ್ವ ಬರುವುದು ಹೇಗೆ? ಆಹಾರದಿಂದ. ನಾವು ತೆಗೆದುಕೊಂಡ ಆಹಾರದ ಸ್ಥೂಲವಾದ ಭಾಗದಿಂದ ಮನುಷ್ಯ ಶರೀರ ಅಥವಾ ಸ್ಥೂಲ ಶರೀರ, ದೇಹ ನಿರ್ಮಾಣ ಆಗುತ್ತದೆ. ಅದೇ ಆಹಾರದ ಸೂಕ್ಷ್ಮ ಅಂಶಗಳಿಂದ ಮನಸ್ಸು ನಿರ್ಮಾಣ ಆಗುತ್ತದೆ. ಆದ್ದರಿಂದ ಆಹಾರ ಶುದ್ಧಿಯಿಂದ ಮನಃಶುದ್ಧಿ ಎಂದು ಹೇಳುವುದರಲ್ಲಿ 2 ಮಾತೇ ಇಲ್ಲ. ಆರಂಭದ ಸಾಧಕ ಆಹಾರ ಶುದ್ಧಿಯ ಕಡೆಗೆ ವಿಶೇಷ ಗಮನವನ್ನು ಕೊಡಲೇಬೇಕು. ಹಾಗಂತ ಇವನು ಆಹಾರದ ವಿಷಯದಲ್ಲಿ ಅತಿ ಮಾಡಿಕೊಳ್ಳಿಕ್ಕೆ ಹೋಗಬಾರ್ದು. ಅಂಥವ್ರು ಮುಟ್ಟಿದ್ರೆ ಮಡಿ ಆಯಿತು, ಈ ರೀತಿ ಆಹಾರ ತಯಾರಿಸಿದರೆ ಅಶುಚಿ ಆಯಿತು, ಇತ್ಯಾದಿ ಇತ್ಯಾದಿ ಅತಿ ಮಾಡಿಕೊಂಡು ತನ್ನ ಮನಸ್ಸನ್ನು ಕೆಡಿಸಿಕೊಳ್ಳುವುದು ಇದು ಭಕ್ತನ ಲಕ್ಷಣ ಅಲ್ಲ. ಆಹಾರ ಶಬ್ದಕ್ಕೆ ಶ್ರೀ ಶಂಕರಾಚಾರ್ಯರು ಇದೇ ಶ್ರುತಿ ವಾಕ್ಯವನ್ನು ಉದ್ಧರಿಸುತ್ತ, ಎಂದರೆ ಛಾಂದೋಗ್ಯ ಉಪನಿಷತ್ತಿನ ಈ ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧಿ ಧ್ರುವಾ ಸ್ಮೃತಿ ಎಂಬ ವಾಕ್ಯವನ್ನೇ ಉದ್ಧರಿಸುತ್ತಾ ತಮ್ಮ ಭಾಷ್ಯದಲ್ಲಿ ಈ ರೀತಿ ವ್ಯಾಖ್ಯಾನವನ್ನು ಅಥವಾ ವಿವರಣೆಯನ್ನು ಕೊಡುತ್ತಾರೆ. ಶಂಕರಾಚಾರ್ಯರ ಪ್ರಕಾರ ಆಹಾರ ಅಂದರೆ ಟು ಗ್ಯಾದರ್, ಒಟ್ಟುಗೂಡಿಸುವುದು. ಏನನ್ನು ಒಟ್ಟುಗೂಡಿಸುವುದು? ಇಂದ್ರಿಯ ಜ್ಞಾನವನ್ನು. ಇಂದ್ರಿಯ ಜ್ಞಾನವನ್ನು ಗ್ರಹಿಸುವುದು ಇದೆಯಲ್ಲ, ಅಥವಾ ಇಂದ್ರಿಯಗಳಿಂದ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮದಿಂದ ವಿಷಯಗಳನ್ನು ಗ್ರಹಿಸುವುದು, ಅರ್ಥ ಮಾಡಿಕೊಳ್ಳುವಿಕೆ ಇದೆಯಲ್ಲ, ಅದು ಆಹಾರ. ಮತ್ತು ಈ ಆಹಾರ ಹೇಗಿರಬೇಕು? ಶುದ್ಧವಾಗಿರಬೇಕು. ಅಂದರೆ ವಿಷಯ ವಸ್ತುಗಳನ್ನು ನಾವು ರಾಗ ಇಲ್ಲದೆ, ಮೋಹ ಇಲ್ಲದೆ, ದ್ವೇಷ ಇಲ್ಲದೆ ಅನುಭವಿಸುವಿಕೆ
ಇದನ್ನು ಶಂಕರರು ಆಹಾರ ಶುದ್ಧಿ ಎಂದು ಕರೆದಿದ್ದಾರೆ. ಆಹಾರ ಶುದ್ಧಿಯಾಯಿತಾ, ಮನಸ್ಸು ಶುದ್ಧ ಆಗುತ್ತದೆ. ಸರಿ ಇದೆ. ಶುದ್ಧ ಮನಸ್ಸು ಧ್ರುವ ಸ್ಮೃತಿ ಅಂದರೆ ನಿರಂತರ ಭಗವತ್ ಚಿಂತನೆಯನ್ನು ಮಾಡುವ ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತದೆ. ಈ ಎರಡೂ ವಾಕ್ಯಗಳು ಸರಿಯಾಗಿವೆ. ರಾಮಾನುಜರು ಹೇಳಿದ್ದು ಸರಿ ಇದೆ, ಶಂಕರಾಚಾರ್ಯರು ಹೇಳಿದ್ದು ಸರಿ ಇದೆ. ನಿಜ, ಈ ಮನಸ್ಸನ್ನು ನಿರ್ಮಾಣ ಮಾಡುವುದು, ಮನಸ್ಸನ್ನು ನಿಯಂತ್ರಣ ಮಾಡುವುದು ಯಾವುದು ಸೂಕ್ಷ್ಮವಾಗಿದೆಯೋ, ಯಾವುದು ಕಣ್ಣಿಗೆ ಕಾಣುವುದಿಲ್ಲವೋ ಅದು ಅತ್ಯಂತ ಕಠಿಣವಾದದ್ದು, ಅದೇ ಮುಖ್ಯವಾದದ್ದು. ಹೌದೇ ಹೌದು. ಆದರೆ ಜೊತೆಗೆ ಸ್ಥೂಲ ಶರೀರದ ಶುದ್ಧ ನಿರ್ಮಿತಿ, ಸ್ಥೂಲ ಶರೀರವನ್ನು ನಿಯಂತ್ರಣ ಮಾಡುವುದು, ಅದು ಕೂಡ ಆರಂಭದ ಸಾಧಕನಿಗೆ ಅಷ್ಟೇ ಪ್ರಧಾನವಾಗಿ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ರಾಮಾನುಜರು ಹೇಳಿದ ಮಾತನ್ನು ನಾವು ಪರಿಗಣಿಸಬೇಕು, ಶಂಕರರ ವಾಣಿಯನ್ನೂ ನಾವು ತೆಗೆದುಕೊಳ್ಳಬೇಕು. ಇವು ಎರಡೂ ನಮ್ಮ ಜೀವನದಲ್ಲಿ ಬೇಕಾಗುತ್ತದೆ. ಅದರಲ್ಲೂ ಆರಂಭದ ಸಾಧಕ ಇದ್ದಾನಲ್ಲ, ಅವನು ಸ್ಥೂಲ ಶರೀರದ ಕಡೆಗೆ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಅವನು ಶುದ್ಧ ಆಹಾರವನ್ನು ತೆಗೆದುಕೊಳ್ಳಬೇಕು, ಶುದ್ಧ ಇಂದ್ರಿಯ ವಿಷಯಗಳನ್ನೂ ಸ್ವೀಕರಿಸಬೇಕು. ಅದರಲ್ಲಿ ಎರಡು ಮಾತು ಇಲ್ಲ. ಆದರೆ ಸ್ವಾಮೀಜಿ ಕಳೆದ ಹಲವು ಶತಮಾನಗಳಿಂದ ನಮ್ಮ ದೇಶದಲ್ಲಿ ನಡೆದಂತಹ ಸನ್ನಿವೇಶಗಳನ್ನೆಲ್ಲ ಅವಲೋಕಿಸಿ ಒಂದು ಮಾತನ್ನು ಹೇಳುತ್ತಾರೆ. ನಿಮ್ಮ ಧರ್ಮ ಇದೆಯಲ್ಲ, ಅದು ಅಡುಗೆ ಮನೆಯ ಧರ್ಮ ಆಗಿದೆ. ನಿಮ್ಮ ಧರ್ಮ ಇದೆಯಲ್ಲ, ಅದನ್ನು ಮುಟ್ಟಬೇಡಿ, ಇದನ್ನು ಮುಟ್ಟಬೇಡಿ. ಅದನ್ನು ಮುಟ್ಟಿದರೆ ಈ ಪ್ರಾಯಶ್ಚಿತ್ತ, ಇದನ್ನು ಮುಟ್ಟಿದರೆ ಈ ಪ್ರಾಯಶ್ಚಿತ್ತ ಎಂಬ ಮುಟ್ಟಬೇಡಪ್ಪಗಳ ಧರ್ಮವಾಗಿದೆ. ಆಹಾರದಲ್ಲಿ ವಿವೇಕವನ್ನು ಪಾಲಿಸಬೇಕು ಎಂದ ಮಾತ್ರಕ್ಕೆ ಈ ರೀತಿ ನಾವು ನಮ್ಮ ಧರ್ಮವನ್ನು ಅಡುಗೆ ಮನೆಯ ವಿಚಾರಗಳಿಗೆ ಸೀಮಿತಗೊಳಿಸುವುದು ಅಥವಾ ಆಹಾರ ಶುದ್ಧಿಯ ವಿಷಯದಲ್ಲೇ ಅತಿಯಾಗಿ ತಲೆ ಕೆಡಿಸಿಕೊಳ್ಳುವುದು ಸರಿ ಅಲ್ಲವೇ ಅಲ್ಲ. ಸ್ವಾಮೀಜಿ ಹೇಳುತ್ತಾರೆ, ಇದು ಯಾವ ಭಕ್ತನ ಲಕ್ಷಣವೂ ಅಲ್ಲ, ಜ್ಞಾನಿಯ ಲಕ್ಷಣವೂ ಅಲ್ಲ. ಇದು ಹುಚ್ಚಾಸ್ಪತ್ರೆಗೆ ಸೇರಿಸಬೇಕಾದಂತಹ ಲಕ್ಷಣ. ಈ ರೀತಿ ಮಾಡುವುದರಿಂದ ಒಬ್ಬ ವ್ಯಕ್ತಿ ಯಾವ ಜ್ಞಾನ ಭಕ್ತಿಯನ್ನು ಪಡೆಯುವುದಿಲ್ಲ, ಯಾವ ಬ್ರಹ್ಮಲೋಕವನ್ನು ಪಡೆಯುವುದಿಲ್ಲ. ಅವನನ್ನು ನೇರವಾಗಿ ಆಸ್ಪತ್ರೆಗೆ ಸೇರಿಸಿ. ಇಲ್ಲ, ಆಹಾರದ ವಿಷಯದಲ್ಲಿ ಈ ರೀತಿ ನಾವು ಅತಿ ಮಾಡಿಕೊಳ್ಳಲಿಕ್ಕೆ ಹೋಗಿ ಸಾರವಾದುದನ್ನು ಮರೆಯುವುದು ಸರಿಯಲ್ಲ. ಆದ್ದರಿಂದ ಆಹಾರದ ವಿಷಯದಲ್ಲಿ ಎಷ್ಟು ಸಾಧ್ಯವೋ ನಮ್ಮಿಂದ ಪ್ರಯತ್ನ ಶುಚಿಯಾದ ಆಹಾರ ಸೇವನೆಗಾಗಿ ಮಾಡೋಣ. ಆದರೆ ಅತಿ ಮಾಡಲಿಕ್ಕೆ ಹೋಗುವುದು ಸರಿಯಲ್ಲ ಎಂದು ಸ್ವಾಮೀಜಿ ತಮ್ಮ ಅಭಿಪ್ರಾಯವನ್ನು ಅಥವಾ ಚಿಂತನೆಯನ್ನು ಮಂಡಿಸುತ್ತಾರೆ. ರಾಮಾನುಜಾಚಾರ್ಯರ ಪ್ರಕಾರ ಭಕ್ತನಾದವನು ಮೊದಲನೆಯದಾಗಿ ವಿವೇಕವನ್ನು, ಅಂದರೆ ಆಹಾರದ ವಿಷಯದಲ್ಲಿ ವಿವೇಕವನ್ನು ಪಾಲಿಸಬೇಕು. ಎರಡನೆಯದು ಇಂದ್ರಿಯ ನಿಗ್ರಹ ಅಥವಾ ಆಸೆಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳುವುದು. ಮನುಷ್ಯ ಇಂದ್ರಿಯಗಳ ಹಿಂದೆ ಓಡುವ ಮನಸ್ಸನ್ನು, ವಿಷಯಗಳ ಹಿಂದೆ ಓಡಿ ಹೋಗುವ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದನ್ನು ಕಲಿಯಬೇಕು.
ತನ್ನ ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ಇಂದ್ರಿಯಗಳಿಗೆ ಸಾತ್ವಿಕವಾದ ದಿಕ್ಕನ್ನು ಮಾತ್ರ ಕೊಡಬೇಕು. ಎಲ್ಲ ಧರ್ಮ ಸಂಸ್ಕೃತಿಯ ಹೃದಯ ಇರುವುದು ಇಂದ್ರಿಯ ನಿಗ್ರಹದಲ್ಲಿ, ಆತ್ಮ ನಿಗ್ರಹದಲ್ಲಿ. ಸ್ವಾಮೀಜಿ ಈ ಪ್ರವಚನದಲ್ಲಿ ಈ 2-3 ಮಾತುಗಳನ್ನು ಮಾತ್ರ ಇಂದ್ರಿಯ ನಿಗ್ರಹಕ್ಕೆ ಸಂಬಂಧಪಟ್ಟಂತೆ ಹೇಳುತ್ತಾರೆ. ಆದರೆ ನಾವು ಇನ್ನೂ ಹಲವು ಮೂಲಗಳಿಂದ ಇನ್ನೂ 4-5 ವಿಚಾರಗಳನ್ನು ಆಲೋಚನೆ ಮಾಡುವುದು ಸೂಕ್ತವಾಗಿದೆ. ಇಂದ್ರಿಯ ನಿಗ್ರಹ ಎಂದರೆ ಏನು? ಭಗವಂತ ಮನುಷ್ಯನ ಇಂದ್ರಿಯಗಳಲ್ಲಿ ಪ್ರಚಂಡ ಶಕ್ತಿಯನ್ನು ತುಂಬಿದ್ದಾನೆ. ಆ ಶಕ್ತಿಯನ್ನು ನಾವು ಸದುಪಯೋಗಪಡಿಸಿಕೊಂಡರೆ ಉದ್ಧಾರವಾಗುತ್ತೇವೆ. ಅದನ್ನು ದುರ್ಮಾರ್ಗದಲ್ಲಿ ಹರಿಯಬಿಟ್ಟರೆ ನಾಶವಾಗುತ್ತೇವೆ. ನದಿ ಉಕ್ಕಿ ಹರಿಯಬೇಕಾದದ್ದೇ ಸರಿ. ಹಾಗೆಂದು ಅದು ತನ್ನ ಮಿತಿಗಳನ್ನು, ಗಡಿಯನ್ನು ದಾಟಿ ಮಹಾಪೂರವಾಗಿ ಹರಿದ್ರೆ ಪಕ್ಕದಲ್ಲಿದ್ದ ಹೊಲಗದ್ದೆಗಳ ಗತಿಯೇನು? ಜನರ, ಪ್ರಾಣಿ ಪಕ್ಷಿಗಳ ಗತಿಯೇನು? ಉಕ್ಕಿ ಹರಿಯುವ ನದಿಗೆ ಅಣೆಕಟ್ಟನ್ನು ಕಟ್ಟಿ ಆ ನದಿ ಜಲವನ್ನು ಸಂಗ್ರಹಿಸಿ ಅದನ್ನು ಸೂಕ್ತವಾದ ಕಾಲುವೆಗಳ ಮೂಲಕ ಹರಿಸಬೇಕಲ್ಲವೇ? ಅದೇ ರೀತಿ ಮನುಷ್ಯನ ಇಂದ್ರಿಯಗಳ ಪ್ರಚಂಡ ಶಕ್ತಿಗೆ ಇಂದ್ರಿಯಗಳು ಪಟುವಾಗಿರಬೇಕು, ಚುರುಕಾಗಿರಬೇಕು, ಮಂದವಾಗಿರಬಾರ್ದು, ಆಲಸಿಯಾಗಿರಬಾರ್ದು. ಹಾಗಂತ ಅವು ಹದ್ದುಬಸ್ತಿನಲ್ಲಿ, ನಿಯಂತ್ರಣದಲ್ಲಿ ಇರಬೇಕು. ಆ ಇಂದ್ರಿಯ ಶಕ್ತಿಗಳಿಗೆ ಒಂದು ಅಣೆಕಟ್ಟನ್ನು ಕಟ್ಟಿ ಅವು ಸಾರ್ಥಕವಾದ ಪ್ರಣಾಳಿಯಲ್ಲಿ ತೊಡಗುವಂತೆ ಮಾಡಬೇಕು. ಜಗತ್ತಿನ ಎಲ್ಲ ಕಾದಂಬರಿ ಲೋಕವನ್ನು ನೋಡಿ, ಎಲ್ಲ ಸಿನಿಮಾಗಳನ್ನು ನೋಡಿ, ಇತಿಹಾಸದ ಪುಟಗಳನ್ನು ನೋಡಿ, ಅಲ್ಲಿ ಮನುಷ್ಯ ಇಂದ್ರಿಯಗಳ ಪ್ರಮಥನಕ್ಕೆ, ಅಲುಗಾಟಕ್ಕೆ, ಪ್ರಲೋಭನೆಗೆ ವಶನಾಗಿ ಹೇಗೆ ದುರಂತವನ್ನು ಅಪ್ಪುತ್ತಾನೆ ಎಂಬ ಒಂದು ದೊಡ್ಡ ಎಚ್ಚರಿಕೆ, ಅಲಾರಾಮ್ ನೀಡಲಾಗಿದೆ. ಆದ್ದರಿಂದ ಸ್ವಾಮಿ ಪುರುಷೋತ್ತಮಾನಂದಜಿಯವರ ಶಬ್ದದಲ್ಲಿ ಹೇಳುವುದಾದರೆ, ಶ್ರೇಷ್ಠ ಬದುಕಿಗೆ ಸಂಯಮದ ಪಾಠ, ಶ್ರೇಷ್ಠ ಬದುಕಿಗೆ ಸಂಯಮದ ಪಾಠ ಅನಿವಾರ್ಯ. ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ಸಂಯಮವನ್ನು ಸಾಧಿಸಬಲ್ಲನೋ ಅಷ್ಟರ ಮಟ್ಟಿಗೆ ಅವನು ಮನುಷ್ಯನಾಗುತ್ತಾನೆ, ದೇವನಾಗುತ್ತಾನೆ. ಎಷ್ಟು ಕಡಿಮೆ ಸಂಯಮ ಅವನಲ್ಲಿ ಇದೆಯೋ ಅಷ್ಟರ ಮಟ್ಟಿಗೆ ಅವನು ಪ್ರಾಣಿಯಾಗುತ್ತಾನೆ. ಆದ್ದರಿಂದ ಧರ್ಮ ಸಂಸ್ಕೃತಿಯ ಹೃದಯ ಇಂದ್ರಿಯ ನಿಗ್ರಹ, ಆತ್ಮ ನಿಗ್ರಹ ಎಂದು ಸ್ವಾಮೀಜಿ ಭಕ್ತನ ಲಕ್ಷಣಗಳಲ್ಲಿ ಒತ್ತಿ ಹೇಳುತ್ತಾರೆ. ನಮಸ್ಕಾರ.